ತುಮಕೂರು ನಗರದ ಎಸ್ಐಟಿ ಬಿರ್ಲಾ ಆಡಿಟೋರಿಯಂನಲ್ಲಿ ಹಾಸ್ಯಲೋಕ ಟ್ರಸ್ಟ್ ಹಾಗೂ ನಗುಮೊಗದ ನವೋಲ್ಲಾಸ ಸಮಸ್ತ ವತಿಯಿಂದ 31ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಯುಗಾದಿ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಹಾಸ್ಯ ಕಲಾವಿದರು, ಗಣ್ಯರು ಹಾಗೂ ಹಾಸ್ಯಪ್ರಿಯರ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮವು ನಗು ಮನರಂಜನೆಯಿಂದ ಕಂಗೊಳಿಸಿತ್ತು. ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದರು ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು ಅನೇಕ ವರ್ಷಗಳಿಂದ ಹಾಸ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಲಾವಿದರನ್ನು ಗೌರವಿಸುವ ಕಾರ್ಯಕ್ರಮವೂ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ಮಿಮಿಕ್ರಿ ಕಲಾವಿದ ಗೋಪಿ, ದಿವಂಗತ ಮೃತ್ಯುಂಜಯಪ್ಪರವರು ಸ್ಥಾಪಿಸಿದ ಹಾಸ್ಯಲೋಕ ಟ್ರಸ್ಟ್ 31 ವರ್ಷಗಳಿಂದ ಹಾಸ್ಯ ಪ್ರಿಯರಿಗೆ ನಿರಂತರವಾಗಿ ಮನರಂಜನೆ ನೀಡುತ್ತಾ ಬಂದಿದೆ ಎಂದು ತಿಳಿಸಿದರು. ಟ್ರಸ್ಟ್ ಆರಂಭವಾದ ದಿನಗಳಿಂದಲೇ ನನಗೆ ಆತ್ಮೀಯವಾಗಿ ಸ್ವಾಗತ ನೀಡಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶ ನೀಡಿರುವುದು ಸಂತೋಷ ತಂದಿದೆ. ಹಾಸ್ಯ ಕಲೆಯ ಬೆಳವಣಿಗೆಗೆ ಈ ಟ್ರಸ್ಟ್ ಮಹತ್ವದ ಪಾತ್ರ ವಹಿಸಿದೆ ಎಂದು ಅವರು ತಿಳಿಸಿದರು. ಅಮೋಘ್ ಟಿವಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಿಮ್ಮ ಮಿಮಿಕ್ರಿ ಗೋಪಿ ಮಾಡುವಂಥ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ನಮ್ಮ ತುಮಕೂರಿನ ಹಾಸ್ಯಲೋಕ ತಂಡದಿಂದ ಇವತ್ತು ಯುಗಾದಿ ಸಂಭ್ರಮ ಅಂತ ಒಂದು ಹಾಸ್ಯ ಕಾರ್ಯಕ್ರಮನ ಮಾಡಿದ್ದೀವಿ. ಇವತ್ತು ಇದರ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಸರ್ ಇಲ್ಲೇ ಇದ್ದಾರೆ. ಹಾಗೆಯೇ ನಮ್ಮ ಪ್ರಸನ್ನ ಸರ್ ಇದ್ದಾರೆ ಮತ್ತು ಇಡೀ ಹಾಸ್ಯಲೋಕ ತಂಡದ ಎಲ್ಲ ಖಜಾಂಚಿಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಸದಸ್ಯರಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಇವತ್ತು ಒಂದು ಯುಗಾದಿ ಸಂಭ್ರಮ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಇದರ ಜೊತೆ ನಮ್ಮ ತುಮಕೂರಿನ ಎಲ್ಲ ಹಾಸ್ಯ ಪ್ರಿಯರು ಬಂದು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ SIT ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ನ ಕಲಾಮಂದಿರದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸುಮಾರು 2-3 ತಿಂಗಳಿಂದ ಆಹ್ವಾನ ಮಾಡಿದರು. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ತುಮಕೂರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಕಲ್ಪತರುಗಳ ನಾಡು, ನಡೆದಾಡುವ ದೇವರು ಇರ್ತಕ್ಕಂಥ ನಾಡು. ಆಮೇಲೆ ಕಲಾವಿದರು, ಗುಬ್ಬಿ ಕಲಾವಿದರು ಅಂತ ಗುಬ್ಬಿ ವೀರಣ್ಣವರು ಇದ್ದಂಥ ಕಲ್ಪತರು ನಾಡು ಇದು. ಆದ್ದರಿಂದ ವಿಶೇಷವಾದಂಥ ಗೌರವ ನನಗೆ ಈ ಜಿಲ್ಲೆ ಮೇಲೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಕೂಡ ಹಾಸ್ಯದ ರಸದೌತಣ ಉಣಬಡಿಸ್ತಾ ಇದ್ದೀವಿ, ತಗೋತಾ ಇದ್ದಾರೆ. ನಾನು ಜೊತೆಗೆ ನರಸಿಂಹರಾಜು ಅಂತ ಹಾಸ್ಯ ಕಲಾವಿದರು, ಅವರು ಕೂಡ ಬಂದಿದ್ದಾರೆ, ಮತ್ತು ಗಾಯಕರು ಕೂಡ ಬಂದಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತು. ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನು ಇವರಿಬ್ಬರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಹಾಸ್ಯಲೋಕ ಸಂಸ್ಥಾಪಕ ಅಧ್ಯಕ್ಷರು ಮೃತ್ಯುಂಜಯ ಸರ್ ಇದ್ದರು. ಅದಾದಮೇಲೆ ಶಂಕರಯ್ಯ ಸರ್ ಬಂದಿದ್ದರು. ಅವರ ಕಾಲವಾದ ನಂತರ ಸ್ವಲ್ಪ ಹಾಸ್ಯಲೋಕ ಹೇಗೆ ಮುನ್ನಡೆಸಬೇಕು ಅಂತ ಸ್ವಲ್ಪ ಎಲ್ಲ ಅವರವರೇ ಮಾತಾಡಿಕೊಂಡು ಇವತ್ತು ರಾಜಶೇಖರ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ತುಂಬ ಉತ್ತಮವಾಗಿ ಕಾರ್ಯಕ್ರಮ ಆಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗುತ್ತೆ. ಆದ್ದರಿಂದ ಈ ಹಾಸ್ಯಲೋಕದ ಕಾರ್ಯಕ್ರಮದಲ್ಲಿ ಹಲವಾರು ಹಾಸ್ಯ ದಿಗ್ಗಜರಿಗೆ ಸ್ಟೇಜ್ ಆಗಿರ್ತಕ್ಕಂಥದ್ದು. ಸುಮಾರು 31 ವರ್ಷ ಆಗಿದೆ ಹಾಸ್ಯಲೋಕ ಪ್ರಾರಂಭ ಆಗಿ. ಆದ್ದರಿಂದ ನಾನು PUCನಲ್ಲಿದ್ದೆ ಪ್ರಾರಂಭ ಆದಾಗ. ಇವತ್ತು ನಾನು ಕೂಡ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಹಿರಿಯ ಹಾಸ್ಯ ದಿಗ್ಗಜರೆಲ್ಲರೂ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಹಾಸ್ಯಲೋಕ, ತುಮಕೂರು ಹಾಸ್ಯಲೋಕ ಅಂದರೆ ವಿಶೇಷವಾದಂಥ ಗೌರವ. ತುಮಕೂರಿನ ಹಾಸ್ಯಲೋಕ ತಂಡಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕಲಾವಿದರ ಕಡೆಯಿಂದ ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಹಾಸ್ಯಲೋಕ ಟ್ರಸ್ಟ್ ಸ್ಥಾಪನೆಯಾದ ದಿನದಿಂದಲೇ ನಾವೆಲ್ಲರೂ ಒಂದಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಯಾವುದೇ ಅಡೆತಡೆಗಳಿಲ್ಲದೆ ವರ್ಷದಿಂದ ವರ್ಷಕ್ಕೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸುತ್ತಾ ಬಂದಿದ್ದೇವೆ. ಹಾಸ್ಯ ಪ್ರಿಯರಿಗೆ ನಗು ಮತ್ತು ಸಂತೋಷ ನೀಡುವುದು ನಮ್ಮ ಪ್ರಮುಖ ಉದ್ದೇಶವಾಗಿದೆ ಎಂದು ಟ್ರಸ್ಟ್ ಕಾರ್ಯದರ್ಶಿ TH ಪ್ರಸನ್ನಕುಮಾರ್ ತಿಳಿಸಿದರು. ಎಲ್ಲ ಪ್ರೇಮಿಗಳಿಗೆ ವಂದನೆಗಳು. ಬರುವ ಯುಗಾದಿ ಸಂಭ್ರಮ ಈಗ ನಾವು ಒಂದು ವಾರ ಮುಂಚೆ ಆಯೋಜಿಸಿದ್ದೇವೆ. 31ನೇ ವರ್ಷದ ವಾರ್ಷಿಕೋತ್ಸವವನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ KS ರಾಜಶೇಖರ್ ಅವರ ಡಾಕ್ಟರ್ ರಾಜಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮಿಮಿಕ್ರಿ ಗೋಪಿಯವರು, ಹಾಗೆ ರಾಜಶೇಖರ್ ಅವರು, ಹಾಗೆ ರುದ್ರಮೂರ್ತಿಯವರ ಗಾಯನ, ಒಂದು ಅದ್ಭುತವಾದ ಸಂಗೀತ ರಸಸಂಜೆಯನ್ನು SIT ಬಿರ್ಲಾ ಆಡಿಟೋರಿಯಂನಲ್ಲಿ ಪರಮಪೂಜ್ಯರ ಆಶೀರ್ವಾದದೊಂದಿಗೆ ನಡೆಸ್ತಾ ಇದ್ದಾವೆ. ಮುಂದೆ ಒಂದು ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟದ ಒಂದು ಹಾಸ್ಯಗಾರರ ಒಂದು ಕಾಂಪಿಟೇಷನನ್ನು ನಮ್ಮ ಗೋಪಿಯವರ ಸಲಹೆ ಮೇಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದೇ ರೀತಿ 31 ವರ್ಷಗಳ ಕಾಲ
ತಾವು ನೀಡಿದಂಥ ಸಹಕಾರ ಮುಂದೆಯೂ ಸಹ ನೀಡಿ ಈ ಸಂಸ್ಥೆಯನ್ನು ಪ್ರೋತ್ಸಾಹಿಸಬೇಕು ಅಂತ ಎಲ್ಲ ವೀಕ್ಷಕರಿಗೆ ನಾವು ಕೇಳ್ಕೊಳ್ತಾ ಇದ್ದೇವೆ. ನಂತರ ಮಾತನಾಡಿದ ಹಾಸ್ಯಲೋಕ ಟ್ರಸ್ಟ್ ಅಧ್ಯಕ್ಷ ಡಾ ರಾಜಶೇಖರ್, ಹಾಸ್ಯ ಕಲಾವಿದರಿಗೆ ವೇದಿಕೆ ಕಲ್ಪಿಸುವುದರ ಜೊತೆಗೆ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಹಾಸ್ಯಲೋಕ ಟ್ರಸ್ಟ್ ನಿರಂತರವಾಗಿ ಮಾಡುತ್ತಿದೆ. ಈ ಮೂಲಕ ಹಾಸ್ಯಲೋಕ ಟ್ರಸ್ಟ್ ಯುವ ಕಲಾವಿದರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶ ನೀಡುತ್ತಿದೆ. ನಾನು ಟ್ರಸ್ಟ್ನ ಅಧ್ಯಕ್ಷನಾದ ನಂತರ ಹಾಸ್ಯ ಕಲಾವಿದರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಅವರಿಗೆ ಪ್ರೋತ್ಸಾಹ ನೀಡುವ ಕೆಲಸವನ್ನ ಮುಂದುವರಿಸುತ್ತಿದ್ದೇವೆ. ದಿವಂಗತ ಮೃತ್ಯುಂಜಯಪ್ಪರವರು ಸ್ಥಾಪಿಸಿದ ಈ ಹಾಸ್ಯಲೋಕ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಲು ಸದಾ ಸಿದ್ದವಾಗಿರುತ್ತದೆ ಎಂದು ತಿಳಿಸಿದರು. ಇಲ್ಲ, ಅವರ ಮಾರ್ಗದರ್ಶನದಲ್ಲಿ ನಾವು ಸಂಸ್ಥೆಯನ್ನು ಮುನ್ನಡೆಸಬೇಕಾದಂತ ಒಂದು ಮಹತ್ತರ ಜವಾಬ್ದಾರಿ ನಮ್ಮ ಜೊತೆನಲ್ಲಿದೆ. ಅದನ್ನ ಖಂಡಿತ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಒಂದು ಭರವಸೆ ನಿಮ್ಮಿಂದ ಬರ್ತಾ ಇದೆ. ಯಾಕಂದ್ರೆ ನೀವು ಅಷ್ಟು ಉತ್ತೇಜನ ಕೊಡ್ತಾ ಇದ್ದೀರಿ, ಎಲ್ಲ ಹಂತಗಳಲ್ಲೂ ಕೂಡ ಉತ್ತೇಜನ ಕೊಡ್ತಾ ಇದ್ದೀರಿ. ಅದು ಬಹಳ ಮುಖ್ಯ. ಹಾಸ್ಯ ಒಂದು ಕಾರ್ಯಕ್ರಮ ಆಯೋಜಿಸಬಹುದು, ಆದ್ರೆ ಅದಕ್ಕೆ ಉತ್ತೇಜನ ಕೊಡ್ತಲೇ ಇರತಕ್ಕಂಥ ಇಲ್ಲದಲೇ ಇದೆ ಹಾಸ್ಯ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸಾಧ್ಯ. ಹಾಗಾಗಿ ಈಗಾಗಲೇ ಸಾಕಷ್ಟು 7 ಆಗಿದೆ. ಇನ್ನು ಗೋಪಿಯವರ ಒಂದು ಹಾಸ್ಯವನ್ನು ಮನಲನ್ನು ಕೇಳೋದಕ್ಕೆ ಅನುಭವಿಸೋದಕ್ಕೆ ನೀವೆಲ್ಲ ಬಹಳ ಉತ್ಸುಕರಾಗಿದ್ದಾರೆ. ಇನ್ನೂ ನಮ್ಮ ನರಸಿಂಹರಾಜರವರು ಹಾಗೂ ನಮ್ಮ ಎಲೆಯವರು ಅವರ ಒಂದು ಗಾಯನ ಕೂಡ ಬಹಳ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಬೇಕು ಅಂತ ಹೇಳಿ ಈ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಬೆಳೆಸಿ ನಿಮ್ಮ ಸಹಕಾರ ಬಹಳ ಮುಖ್ಯ. ನಿಮ್ಮ ಸಹಕಾರ ಇದ್ರೆ ನಿಜವಾಗ್ಲೂ ಕೂಡ ನಾವು ಹೊಸ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬಹುದು ಅನ್ನೋ ಒಂದು ಭರವಸೆ ನಮಗೆ ಖಂಡಿತ ಇದೆ. ಅದನ್ನ ನಾವು ಖಂಡಿತ ಒಳ್ಳೆ ಪ್ರಯತ್ನ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡಿ. ನಾನು ಈ ಸಂದರ್ಭದಲ್ಲಿ 2 ಮಾತನಾಡಿ ನಾನು ಕಾರ್ಯಕ್ರಮದಲ್ಲಿ ಮಿಮಿಕ್ರಿ ಗೋಪಿ, ನರಸಿಂಹರಾಜು, ರುದ್ರಮೂರ್ತಿ ಸೇರಿದಂತೆ ಅನೇಕ ಹಾಸ್ಯ ಕಲಾವಿದರು ಭಾಗವಹಿಸಿದ್ದರು. ಜೊತೆಗೆ ಹಾಸ್ಯಲೋಕ ಟ್ರಸ್ಟ್ನ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಹಲವಾರು ಹಾಸ್ಯಪ್ರಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.